ಎಲ್ಲರಿಗೂ ನಮಸ್ಕಾರ. ನಾನೇ ನಿಮ್ಮ ಈಶ್ವರ್. ವೆಲ್ಕಮ್ ಟು ದ ಇಟ್ಸ್ ಮೀ ಈಶ್ವರ್ ಫ್ಯಾಮಿಲಿ. ಸೊ ವಿಡಿಯೋನ ಶುರು ಮಾಡೋಕ್ಕೂ ಮುನ್ನ ಇಟ್ಸ್ ಮೀ ಈಶ್ವರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಆ ಬೆಲ್ ಐಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೊಂದು ದುರಂತವಾದಂಥ ಘಟನೆ ತಮಿಳುನಾಡಿನ ತಿರುನಲ್ವೇಲಿಯಲ್ಲಿ ನಡೆದಿರುವಂಥ ಒಂದು ಘಟನೆ. ಸೊ ಯಾಕಿದನ್ನು ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೀವೇ ಶಾಕ್ ಆಗುವಂಥ ಒಂದು ದುರಂತವಾದಂಥ ಒಂದು ಘೋರ ಸಂಭವ. ಸೊ ಏನು ನಡೆದೈತೆ ಅಂತಂದರೆ, ತಮಿಳುನಾಡಿನ ತಿರುನಲ್ವೇಲಿಯಲ್ಲಿ 27 ವಯಸ್ಸು ಯುವಕ ತನ್ನ ತಾತ ಅಜ್ಜನಿಗೆ ಹುಷಾರಿಲ್ಲ ಅಂದ್ಕೊಂಡು, ಸಮ್ ಹೆಲ್ತ್ ಇಶ್ಯೂ ಅಂದ್ಕೊಂಡು ಒಂದು ಪ್ರೈವೇಟ್ ಹಾಸ್ಪಿಟಲ್ಗೆ ಬಂದಾಗ ತಾತ ಒಳಗೆ ಹೋಯ್ತಾ ಇರುವಾಗ ಈ ಯುವಕ ಈಚೆಯಲ್ಲಿ ನಿಂತಿರ್ತಾನೆ. ಈ ಯುವಕನ ನೋಡಲು ಒಂದು 21 ವರ್ಷದ ಹುಡುಗ ಬಂದು ನಿನ್ನ ಹತ್ರ ಏನೋ ಮಾತಾಡಬೇಕು ಅಂತ ಬರ್ತಾನೆ. ತಾತ ಒಳಗೆ ಹೋಗ್ತಾ ಇರ್ತಾರೆ. ಈ ಇಬ್ಬರು ಕೂಡ ಆ ಹಾಸ್ಪಿಟಲಿಂದ ಒಂದು 200 ಮೀಟ್ರು ಸ್ವಲ್ಪ ದೂರ ಬಂದಿರ್ತಾರೆ. ಬಂದ ಮೇಲೆ ಏನೋ ಮಾತಾಡಲಿಲ್ವಂತೆ. ಆ 21 ವರ್ಷದ ಹುಡುಗ ತಾನು ತಂದಿರುವಂಥ ಮಚ್ಚಲ್ಲಿ ಈತನನ್ನು ಕೊಚ್ಚಿ ಕೊಂದ್ಬಿಟ್ಟು ಅದೇ ಬೈಕಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಇಂಥವನ್ನ ನಾನು ಕೊಚ್ಚಿ ಸಾಯಿಸಿದ್ದೀನಿ, ನನ್ನ ಅರೆಸ್ಟ್ ಮಾಡಿ ಅಂತ ಜೈಲ್ಗೆ ಹೋಗ್ತಾನೆ. ಸೊ ಇಷ್ಟು ಕೋಪ ಇರೋದಕ್ಕೆ ಏನು ಕಾರಣ ಆಗಿರ್ಬೋದು? ಕ್ಯಾಸ್ಟ್? ಎಸ್. ಸೊ ಇನ್ನೂ ಕೂಡ ಜಾತಿ ಧರ್ಮ ನೋಡ್ತಿದ್ದಾರಾ ಅಂತ ಕೇಳಿದ್ರೆ ಎಸ್, ನೋಡ್ತಾವ್ರೆ. ಸೊ ಈತ ಕೊಲೆ ಮಾಡಿದವನ ಹೆಸರು 21 ವಯಸ್ಸು ಸುರ್ಜಿತ್. ಕೊಲೆಯಾದವನ ಹೆಸರು, ಯುವಕನ ಹೆಸರು 27 ಕವಿನ್ ಕುಮಾರ್, 27 ವರ್ಷ. ಸೊ ಇದರ ಬಗ್ಗೆ ಡೀಟೇಲಾಗಿ ತಿಳ್ಕೊಳ್ಳೋಣ. ಅದಕ್ಕೂ ಮುನ್ನ ಇಟ್ಸ್ ಮೀ ಶೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಆ ಬೆಲ್ ಐಕನ್ನು ಕ್ಲಿಕ್ ಮಾಡಿ. ಕವಿನ್ ಕುಮಾರ್ ಈತ ಕೊಲೆಯಾದ ವ್ಯಕ್ತಿ. ಕವಿನ್ ಕುಮಾರ್ 27 ವರ್ಷದ ವ್ಯಕ್ತಿ. ಈತ ಚೆನ್ನೈಯಲ್ಲಿರುವಂಥ ಒಂದು IT ಕಂಪನಿಯಲ್ಲಿ TCS ಜಾಬ್ನ ಒಂದು ದೊಡ್ಡ IT ಕಂಪನಿಯಲ್ಲಿ ಒಂದು ದೊಡ್ಡ ಪೋಸ್ಟಲ್ಲಿ ಇರುವಂಥ ವ್ಯಕ್ತಿ. 27 ವರ್ಷ. ತಿಂಗಳಿಗೆ ಮಾತ್ರ 2.5 ಲಕ್ಷ ಸಂಬಳ ಬರುತ್ತಂತೆ. ತಿಂಗಳಿಗೆ 2.5 ಲಕ್ಷ ಸಂಬಳ. ಸೊ ತನ್ನ ಸ್ವಂತ ಊರಾದಂಥ ತಿರುನಲ್ವೇಲಿಗೆ 2 ದಿವಸ ರಜಾ ಹಾಕ್ಬಿಟ್ಟು ಬಂದಿರ್ತಾರೆ. ಸೊ ಈತ ಲವ್ ಮಾಡ್ತಿದ್ದ. ಯಾರನ್ನ? ಆ ಸುರ್ಜಿತ್, 21 ವರ್ಷದ ಹುಡುಗ ಬಂದು ಕೊಲೆ ಮಾಡಿದ್ನಲ್ಲ, ಆ ಸುರ್ಜಿತ್ ಅವರ ಅಕ್ಕನನ್ನು. ಆ ಸುರ್ಜಿತ್ ಅವರ ಅಕ್ಕ ಏನು ಮಾಡ್ತಾವ್ರೆ ಅಂತ ಕೇಳಿದ್ರೆ, ಈತ ಪ್ರೈವೇಟ್ ಹಾಸ್ಪಿಟ್ಲಿಗೆ ಕರ್ಕೊಬಂದ್ನಲ್ಲ ತನ್ನ ತಾತನನ್ನು, ಅಜ್ಜನನ್ನು. ಸೊ ಅದೇ ಹಾಸ್ಪಿಟಲಲ್ಲಿ ಡಾಕ್ಟ್ರಾಗಿ ಕೆಲಸ ಮಾಡ್ತಿದ್ರಂತೆ ಸುರ್ಜಿತ್ ಅವ್ರ ಅಕ್ಕ. ಇವಾಗ ಗೊತ್ತಾಯ್ತಾ ಯಾಕೆ ಪ್ರೈವೇಟ್ ಹಾಸ್ಪಿಟಲ್ನ ಕರ್ಕೊಬಂದ ಅಂತ ಹೇಳಿ. ಸೊ ಆ ಸುರ್ಜಿತ್ 21 ವರ್ಷದ ಹುಡುಗ ಕೊಲೆ ಮಾಡಿಬಿಟ್ಟು ಜೈಲಿಗೆ ಹೋದಾಗ, ಜೈಲಲ್ಲಿ ಯಾಕೆ ಕೊಲೆ ಮಾಡಿದೆ ಅಂತ ಕೇಳಿದಾಗ, ನಮ್ಮ ಅಕ್ಕನ ಜೊತೆ ಈತ ಮಾತಾಡೋದು ನನಗಿಷ್ಟ ಆಗಲಿಲ್ಲ ಅಂತ ಹೇಳೋನೆ. ಇಷ್ಟೇ ಹೇಳಿದ್ದವನು. ಸೊ ಈತ ಸುರ್ಜಿತ್ ಅವರ ಅಪ್ಪ ಅಮ್ಮ, ತಂದೆ ತಾಯಿ ಏನು ಮಾಡ್ತಿದ್ರು ಅಂತ ಕೇಳಿದ್ರೆ, ಅವರು ಕೂಡ SI ಸಬ್ ಇನ್ಸ್ಪೆಕ್ಟರ್ ಆಗಿದ್ದರು, ತಂದೆ ತಾಯಿ ಇಬ್ಬರು ಕೂಡ. ಸೊ ಸಬ್ ಇನ್ಸ್ಪೆಕ್ಟರ್ ಮಕ್ಕಳಾಗಿದ್ದರೆ ಜಾತಿ ನೋಡ್ತಾರ. ಸೊ 21 ವಯಸ್ಸು, ಚಿಕ್ಕ ವಯಸ್ಸು ಕಣ್ರಿ. ಸೊ ತನ್ನ ತಾಯಿ ತಂದೆಯವರು ದೊಡ್ಡ ಪೋಸ್ಟಿಂಗಲ್ಲಿ ಅವರೇ ಅಂತ ಹೇಳಿ ಇವನು ಈ ಥರ ಮಾಡೋದನ್ನ ಎಲ್ಲಿಂದ ಬತ್ತು ಧೈರ್ಯ? ಸೊ 21 ವರ್ಷ, ಚಿಕ್ಕ ವಯಸ್ಸು. ಈ ಕವಿನ್ ಕುಮಾರ್ ಅವರ ತಂದೆ ತಾಯಿ ಬಗ್ಗೆ ಹೇಳಬೇಕು ಅಂತಂದರೆ, ಇವರು ಕೂಡ ಗೌರ್ಮೆಂಟ್ ಕೆಲಸ ಮಾಡ್ತಾವ್ರೆ, ಗೌರ್ಮೆಂಟ್ ಸ್ಟಾಫ್ಸ್. ಸೊ ತಿರ್ಗಾ ಹೇಳ್ತಿದ್ದೀನಿ, ಕವಿನ್ ಕುಮಾರ್ IT ಕಂಪನಿಲಿ ಕೆಲಸ ಮಾಡ್ತಾವ್ರೆ, 2.5 ಲಕ್ಷ ಸಂಬಳ. ಪೇರೆಂಟ್ಸು ಕೂಡ ಗೌರ್ಮೆಂಟ್ ಕೆಲಸ ಮಾಡ್ತಾವ್ರೆ, ವೆಲ್ ಸೆಟಲ್ಡ್ ಫ್ಯಾಮಿಲಿ. ಸೊ ಕವಿನ್ ಕುಮಾರ್ ಹೇಳಬೇಕು ಅಂತಂದರೆ ಯೂನಿವರ್ಸಿಟಿಲೇ ಗೋಲ್ಡ್ ಮೆಡಲಿಸ್ಟ್ ಅಂತೆ. ಸೊ ಇಷ್ಟೆಲ್ಲ ಮಾಡಿ ವೆಲ್ ಸೆಟಲ್ಡ್ ಆಗಿದ್ದು ಕೂಡ ಈ ಥರ ಆಗೈತೆ ಅಂತಂದರೆ ಕ್ಯಾಸ್ಟ್, ಜಾತಿ. ಒಂದನ್ನು ಮಾತ್ರ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಈ ಥರ ಅಲ್ಲೇ ಮಾಡೋದ್ನಲ್ಲ, ಇವನ ಹತ್ರ ಇರೋದು ಕೆಂಪು ರಕ್ತ ತಾನೆ, ಕವಿನ್ ಕುಮಾರ್ ಹತ್ರ ಇರೋದು ಕೆಂಪು ರಕ್ತ ತಾನೆ. ನೀನು ಮಾತ್ರ ಮೇಲ್ಮಟ್ಟದಲ್ಲಿದೆಯಾ ಅಂತೇಳಿ, ಮೇಲ್ಮಟ್ಟದಲ್ಲಿರೋರಿಗೆ ಮಾತ್ರ ಹಸಿರು ಕಲರ್ ರಕ್ತ ಇರುತ್ತಾ, ಇಲ್ಲ ಕಪ್ಪು ರಕ್ತ ಇರುತ್ತಾ? ಸೊ ಎಲ್ಲರ ಹತ್ರ ಇರೋದು ಕೆಂಪು ರಕ್ತಗಳೇ. ಸೊ ಒಂದೇ ಒಂದು ವಿಷಯ, ಸೊ ಎಲ್ಲದರಲ್ಲೂ ವೆಲ್ ಸೆಟಲ್ಡ್ ಫ್ಯಾಮಿಲಿ ಈ ಕವಿನ್ ಕುಮಾರ್ ಅವರು. ಬರೀ ಕ್ಯಾಸ್ಟ್, ಒಂದು ಜಾತಿ ಅನ್ನೋದ್ರಲ್ಲಿ ಒಂದು ಜೀವನೇ ಉಂಟೋಗೈತೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟಲ್ಲಿ ಹೇಳಿ.
ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನು ಮೀಟ್ ಮಾಡ್ತೀನಿ. ಅದುವರೆಗೂ ಟಾಡಾ, ಬಾಯ್ ಬಾಯ್.